ಆತ್ಮೀಯರೇ ತಮ್ಮೆಲ್ಲರೂ ಕೂಡ ನಮಸ್ಕಾರ. ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ. ಯಾರೆಲ್ಲರೂ ಕೂಡ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮಿನೇಷನನ್ನು ಬರೆದು ಎಕ್ಸಾಮಿನೇಷನ್ಗಾಗಿ ಎಕ್ಸಾಮನ್ನು ಬರೆದುಬಿಟ್ಟು ಫಲಿತಾಂಶಕ್ಕಾಗಿ ಕಾದು ಫಲಿತಾಂಶನೂ ಕೂಡ ಬಂದು ಈಗ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಹಂತಕ್ಕೆ ಬಂದು ನಾವೆಲ್ಲರೂ ಕೂಡ ತಲುಪಿದ್ದೀವಿ. ಭಾಳಷ್ಟು ಜನ ನಿಟ್ಟುಸಿರನ್ನು ಕೂಡ ಬಿಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಅಂತೂ ಇಂತೂ ನಾವು ಎಕ್ಸಾಮನ್ನು ಬರೆದ್ವಿ, ನಮ್ಮ ಹೆಸರು ಸೆಲೆಕ್ಷನ್ ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೀಸ್ಟಲ್ಲಿ ಬಂತು ಅಂತ ಒಂದು ಕಡೆಗೆ ಒಂದು ವರ್ಗದವರಾದರೆ, ಏನೋ ಬಹುತೇಕ ವಿದ್ಯಾರ್ಥಿಗಳು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಭಾಳಷ್ಟು ಮಾನಸಿಕವಾಗಿ ಭಾಳ ಕುಗ್ಗಿ ಹೋಗಿದ್ದಾರೆ. ಯಾಕೆ ಮಾನಸಿಕವಾಗಿ ಭಾಳಷ್ಟು ಜನ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ, ಆ ಪರೀಕ್ಷೆನ ಬರೆದಿದ್ದಾರೆ, ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಅಂಕಗಳು ಬಂದಿದ್ವು, ತುಂಬ ಚೆನ್ನಾಗಿ ನಾವು ಬರೆದಿದ್ವಿ, ಆದರೂ ಕೂಡ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಲೀಸ್ಟಲ್ಲಿ ನಮ್ಮ ಹೆಸರು ಬಂದಿಲ್ಲ ಅಂತೇಳ್ಬಿಟ್ಟು ಭಾಳಷ್ಟು ಜನ ಏನು ಮಾಡ್ತಿದ್ರೆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದೀರಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗೆ ಏನಾಯಿತು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಕೆಲಸ ಏನಪ್ಪ ಅಂದರೆ ಎಕ್ಸಾಮಿನೇಷನನ್ನು ಮಾಡೋದು ಮತ್ತು ಅದರ ಸ್ಕೋರ್ ಲೀಸ್ಟನ್ನು ಅಂದರೆ 70 ಅಥವಾ 70ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ಕೊಡುವಂಥ ಕೆಲಸವನ್ನು ಯಾರು ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ಒಂದು KE ಎಕ್ಸಾಮಿನೇಷನ್ ಅಥಾರಿಟಿಯವರು ಮಾಡ್ಕೊಂಡಿದ್ದಾರೆ. ಈಗ ಎಲ್ಲ ಜಿಲ್ಲಾಧಿಕಾರಿಗಳು ಅಂದರೆ ಯಾವ್ಯಾವ ಡಿಸ್ಟಿಕ್ಕಲ್ಲಿ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಖಾಲಿ ಇತ್ತಲ್ಲ, ಆ ಖಾಲಿ ಇದ್ದಂಥ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗಳಿಗೆ ಅಂದರೆ ಯಾವ್ಯಾವ ಜಿಲ್ಲೆಯಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಖಾಲಿ ಇತ್ತಲ್ಲ, ಆ ಖಾಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಏನು ಮಾಡಿದರು ಅಂತಂದರೆ DC ಅವರಿಗೆ ಈ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಡಿಸ್ಟಿಕ್ಕಿಗೆ ಆಯ್ಕೆ ಆಗಬೇಕು ಅಂತೇಳ್ಬಿಟ್ಟು ಎಷ್ಟು ಜನ ಎಕ್ಸಾಮನ್ನು ಬರೆದಿದ್ರು ಅದರಲ್ಲಿ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಈ ರೀತಿಯಾಗಿದೆ. ಇದರಲ್ಲಿ ನಿಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ನೀವು ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ಗೆ ಕರೆದುಕೊಂಡ್ಬಿಟ್ಟು ಡಾಕ್ಯುಮೆಂಟೇಷನ್ ಪರಿಶೀಲನೆಯನ್ನು ಮಾಡಿಬಿಟ್ಟು ಯಾರು ಎಲ್ಲ ದಾಖಲಾತಿಗಳನ್ನು ಒದಗಿಸ್ತಾರೋ, ಅಂದರೆ ಯಾರು ಎಲಿಜಿಬಲ್ ಅಂತ ಇದ್ದಾರೆ ಅಂತ ನಿಮಗೆ ಫೀಲ್ ಆಗುತ್ತೋ ನೀವು ಅವರಿಗೆ ಆರ್ಡರ್ ಕಾಪಿ ಕೊಡ್ಬೋದು ಅಂತಕ್ಕಂಥದ್ದಾಗಿ ಆ ಒಂದು ಜವಾಬ್ದಾರಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಏನು ಮಾಡಿದೆ KE ಕೊಟ್ಟಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳ ಕೆಲಸ ಏನಪ್ಪ ಅಂದರೆ, ಜಿಲ್ಲಾಧಿಕಾರಿಗಳು ಅಂತಕ್ಕಂಥವ್ರು ಆ ಲೀಸ್ಟನ್ನು ನೋಡ್ಕೊಂಬಿಟ್ಟು ಹೈಯೆಸ್ಟ್ ಈಗ ಕ್ಯಾಟಗರಿ 1ನಲ್ಲಿ 3 ಜನ ಪೋಸ್ಟ್ ಇದೆ ಅಂತಂದರೆ 3 × 3 ಅಂದರೆ 9 ಜನನ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ಗೆ ಕರಿಬೇಕಾಗಿದೆ. ಓಕೆ, ಆ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಕೂಡ ಕರೆದಾಯಿತು. ಈಗ ತುಮಕೂರು ಡಿಸ್ಟಿಕ್ ಆಗಿರ್ಬೋದು ಮತ್ತು ಇನ್ನು ಕೆಲವು ಡಿಸ್ಟಿಕ್ಗಳಲ್ಲಿ ಏನಾಗಿದೆ ಅಂತ ತಮ್ಮೆಲ್ಲರೂ ಗಮನದಲ್ಲೂ ಕೂಡ ಇದೆ. ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಲೀಸ್ಟಲ್ಲಿ ಯಾರ್ಯಾರು ಹೆಸರುಗಳಿದಾವೋ ಆ ಹೆಸರುಗಳಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಯಾರಿದ್ರು ಅವ್ರ ಹೆಸರುಗಳೇ ಇಲ್ಲ, ಕೈ ಬಿಟ್ಟು ಹೋಗಿಬಿಟ್ಟಿದ್ದಾವೆ. ಮತ್ತು ಯಾರನ್ನೆಲ್ಲ ಈಗ ಕರೆದಿದ್ದಾರಲ್ಲ ಅವರಲ್ಲಿ ಅದರ ಎಷ್ಟು ಅಂಕಗಳು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಕೂಡ 40-50 ಅಂಕಗಳು ವ್ಯತ್ಯಾಸವಾಗಿರ್ತಕ್ಕಂಥದ್ದು. ಯಾರೊಬ್ಬ 80 ಅಂಕಗಳನ್ನು ಪಡ್ಕೊಂಡಿದ್ದಾನಂತಂದರೆ 80ಕ್ಕೆ ಮುಂದೆ 50 ಸೇರಿಸಿದ್ರೆ 130 ಆ ಥರ ತೋರಿಸ್ತಿದೆ. ಇದ್ರ ಹಿನ್ನೆಲೆ ಏನಾಯಿತು ಎತ್ತ ಅಂತಕ್ಕಂಥದ್ದಾಗಿ ತನಿಖೆನೂ ಕೂಡ ನಡೀತಾ ಇದೆ. ದೊಡ್ಡ ಪ್ರಮಾಣದ ಒಂದು ಹೋರಾಟ ಕೂಡ ಆಯಿತು. ತಮಗೆ ಅದೆಲ್ಲದೂ ಕೂಡ ಗೊತ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಯಾರೆಲ್ಲರೂ ಕೂಡ ಎಕ್ಸಾಮ್ ಬರೆದು ನೀವು ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿದ್ರು ಮತ್ತೆ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಲೀಸ್ಟು ಪರಿಷ್ಕರಣೆಯಾಗಿ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಹೆಚ್ಚಿನ ಅಂಕಗಳನ್ನು ಯಾರೆಲ್ಲರೂ ಕೂಡ ಪಡ್ಕೊಂಡಿದ್ದೀರೋ ನೀವು ಹಾಗೆ ವೇಟ್ ಮಾಡ್ತಾ ಇರಿ. ಯಾಕೆಂದರೆ ಇನ್ನು ಕೆಲವೇ ದಿನಗಳಲ್ಲಿ ಏನಪ್ಪ ಅಂದರೆ ಮತ್ತೆ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಲೀಸ್ಟು ಬದಲಾದಂತಹದ್ದು ಬರ್ತಕ್ಕಂಥ ಸಾಧ್ಯತೆ ಇದ್ದೇ ಇದೆ. ಹಾಗಾಗಿ ಪ್ರಾಮಾಣಿಕವಾಗಿ ಯಾರೆಲ್ಲರೂ ಕೂಡ ಬರೆದುಬಿಟ್ಟು ಉತ್ತೀರ್ಣತೆಯನ್ನು ಪಡ್ಕೊಂಡಿರ್ತಾರೋ, ಅರ್ಹತಾ ಅಂಕಗಳನ್ನು ಪಡ್ಕೊಂಡಿರ್ತಾರೋ ಅವರೇ ಅಪಾಯಿಂಟ್ ಆಗಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಗಳು ಕೂಡ ಈಗ ನಡೀತಾ ಇದ್ದಾವೆ. ಇದು ಪ್ರಾಮಾಣಿಕತೆಯಿಂದ ಹೊಂದಿರತಕ್ಕಂಥವ್ರಿಗೆ ಒಂದು ಗುಡ್ ನ್ಯೂಸ್ ಆಗಿರ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮುಂದಿನ ಅಪ್ಡೇಟ್ಗಳನ್ನು ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನನ್ನು ನೀವು ಒತ್ತಿ. ಸೊ ಮುಂದಿನ ಯಾವುದೇ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋಗಳನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಆ ಮುಖಾಂತರ ನೀವು ಬೇಗ ಏನು ಮಾಡ್ಬೋದಾಗಿದೆ ಅಂತಂದರೆ ನನ್ನ ಎಲ್ಲ ವಿಚಾರಧಾರೆಗಳಿಗೂ ಕೂಡ ನೀವು ಕನೆಕ್ಟ್ ಆಗ್ಬೋದಾಗಿದೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.